ಮಂಡ್ಯ ಜಿಲ್ಲೆಯ ಜನರಿಗೆ ಬಿಗ್ ಶಾಕ್. ಕೇಕ್ ತಿನ್ನೋ ಮೊದಲು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ರುಚಿಯಾದ ಕೇಕ್ ಹೇಗ್ ರೆಡಿ ಆಗುತ್ತೆ ಗೊತ್ತಾ? ಈ ದೃಶ್ಯಗಳನ್ನ ನೋಡಿದ್ರೆ ಕೇಕ್ ತಿನ್ನೋದೇ ಬಿಟ್ಬಿಡ್ತೀರಾ. ಪ್ರಿಯರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಈ ದೃಶ್ಯಗಳನ್ನ ನೋಡಿದ್ರೆ ನೀವು ಕೇಕ್ ಅನ್ನೋದನ್ನ ತಿನ್ನೋದನ್ನೇ ಬಿಟ್ಬಿಡ್ತೀರಾ. ದೃಶ್ಯಗಳು ಯಾವ ರೀತಿಯಾಗಿ ಇವೆ ಅಂತ ನೀವೇನಾದ್ರೂ ಕಣ್ಣಾರೆ ನೋಡ್ಬಿಟ್ರೆ ಸಹವಾಸನೆ ಬೇಡಪ್ಪ ಅಂತ ಅನ್ನೋಷ್ಟರ ಮಟ್ಟಿಗೆ ಬಂದ್ಬಿಡ್ತೀರಾ. ಬೇಕರಿಯೊಳಗಿನ ಕರ್ಮಕಾಂಡವನ್ನ ನೋಡಿದ್ರೆ ನಿಜಕ್ಕೂ ನೀವು ವಾಂತಿಯನ್ನ ಮಾಡ್ಕೊಳ್ತೀರಿ. ನಾಗಮಂಗಲದ ಬೇಕರಿಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಹೊರಗಡೆ ಕಲ್ಲರ್, ಒಳಗಡೆ ಫುಲ್ ಗಲೀಜು. ನಾಗಮಂಗಲದ ಕಾವೇರಿ ಬೇಕರಿಯಲ್ಲಿ ಕರ್ಮಕಾಂಡ. ಮಂಡ್ಯದಲ್ಲಿ ಕೇಕ್ ತಿಂದು ಮಗು ಅಸ್ವಸ್ಥವಾಗಿತ್ತು. ಗಂಭೀರ ಆರೋಪ ಕೇಳಿಬಂದಿತ್ತು. ಏನಾಯ್ತು ಮಗುಗೆ ಈ ಕೇಕ್ ತಿಂದ ನಂತರ? ಅಸ್ವಸ್ಥ ಆಗೋದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಗೊತ್ತಾಗಿದ್ದು ಕೇಕ್ ತಿಂದಾದ್ಮೇಲೆ ಈ ಸಮಸ್ಯೆ ಆಗಿದೆ ಅಂತ ಹೇಳಿ. ಅದಾದ ನಂತರ ಪುರಸಭೆಯಿಂದ 2 ಬೇಕರಿಗಳಿಗೆ ಬೀಗ ಜಡಿಯುವಂತಹ ಕೆಲಸಗಳಾಗಿದೆ. ದೂರಿನ ಮೇರೆಗೆ ಅಂದ್ರೆ ಆನಂದ್ ಎಂಬುವವರು ದೂರನ್ನ ಕೊಟ್ಟಿದ್ದಾರೆ. ಅವರ ದೂರಿನ ಮೇರೆಗೆ ಇದೀಗ ಕಾವೇರಿ ಬೇಕರಿ ಕೇಕ್ ತಿಂದು ಅಸ್ವಸ್ಥಗೊಂಡಿದ್ದಂತಹ ಮಗು ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಮಗುವಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ವೈದ್ಯರ ಮಾಹಿತಿಯನ್ನ ಆಧರಿಸಿ ಪುರಸಭೆಗೆ ದೂರನ್ನ ಕೊಟ್ಟಿದ್ರು ಆನಂದ್. ದೂರು ನೀಡ್ತಾ ಇದ್ದಂತೆ ಪಟ್ಟಣದ 2 ಬೇಕರಿಗಳಿತ್ತಲ್ಲ, ಆ ಬೇಕರಿಗಳ ಮೇಲೆ ದಾಳಿ ಆಗಿದೆ. ದಾಳಿ ವೇಳೆ ಶುಚಿತ್ವ ಇಲ್ಲದನ್ನ ಕಂಡಂತಹ ಬೇಕರಿಗಳಿಗೆ ಬೀಗ ಜಡಿಯುವಂತಹ ಕೆಲಸಗಳಾಗಿದೆ. ಒಂದೊಂದು ಫುಡ್ಗಳು ಕೂಡ ಯಾವ ರೀತಿಯಾಗಿ ರಸ್ಟ್ ಹಿಡ್ದಿದೆ ಅನ್ನೋದನ್ನ ಗಮನಿಸಬಹುದು. ಹುಳಗಳು ಸಿಗ್ತಾ ಇದ್ದಾವೆ ನೋಡಿ. ಕಾವೇರಿ ಬೇಕರಿಯಲ್ಲಿ ಇರುವಂತಹ ಕರ್ಮಕಾಂಡವನ್ನ ಗಮನಿಸ್ತಾ ಇದ್ದೀರಿ. ಅದೇನು ಬೇಕರಿನೋ ಅಥವಾ ಕಸದ ತೊಟ್ಟಿನೋ ಅನ್ನೋಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಇತ್ತು ಅಲ್ಲಿ. ಒಳಗಡೆ ಯಾವ ರೀತಿಯಾಗಿ ತಯಾರು ಮಾಡ್ತಾರಲ್ಲ, ತಯಾರಿಕಾ ಘಟಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹುಳಗಳು ಪತ್ತೆಯಾಗಿದೆ, ರಸ್ಟ್ ಹಿಡಿದಿದೆ, ಮತ್ತೆ ಫಂಗಸ್ಗಳು ಕೂಡ ಕ್ರಿಯೇಟ್ ಆಗಿದೆ. ನಾನು ಹೇಳ್ತಾನು ಫ್ರಿಡ್ಜ್ ಅಲ್ಲಿ ಏನು ಮಾಡಿಕೊಂಡಿದ್ದೆ ಎಕ್ಸ್ಪೈರಿ ಆಯ್ತಾ ಎಸಿ ಬೇಕು ಆರಕ್ಕೆ ಯಾಕಪ್ಪ ಮಾಡುತ್ತೆ 1 ವರ್ಷ 2 ತಿಂಗಳು ಮಗಳು ಇರೋದು ಅವನಿಗೆ ಎಕ್ಸ್ಪೈರಿ ಆಗೋದಲ್ಲ ಮಾರಕ್ಕೆ ಯಾಕೆ ಮಾಡ್ಕೊಂತೀರಿ ನೀವು ಫ್ರಿಡ್ಜ್ ಅಲ್ಲಿ ಮಾಡಿಕೊಂಡಿದ್ದೆ ಅಂದ್ರೆ ಈಗ 3 ದಿವಸ ಫ್ರಿಡ್ಜ್ ಅಲ್ಲಿ ಮಾಡಿದ್ದೀರಿ ಅಂದ್ರೆ ಎಂತ ನಿಮ್ಮ ಮಂಚ ನಾ ಕೋಲ್ಡ್ ಕೇಕ್ 2 ದಿವಸ ಇಡಬಹುದು ಅಷ್ಟಲ್ಲೇ ಇಟ್ಟೋದು ಮೊನ್ನೆ ಮಾಡಲೇ ಇಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ ಅದು ಯಾವಾಗ ಸ್ಮೆಲ್ ಬಂದಿರೋದು ಸ್ಮೆಲ್ ಬಂದಿರೋದು ಯಾವಾಗ ಮೊನ್ನೆ ಮಾಡಿರೋದೇ ಏನು ಮಾಡಿದೆ ನೀನು ಅದು ಈಚೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ರಾಘವೇಂದ್ರ, ನಿಜಕ್ಕೂ ನಾವು ದೃಶ್ಯವನ್ನು ಗಮನಿಸ್ತಾ ಇದ್ರೆ ಇದೇನು ಬೇಕ್ರಿನೋ ಅಥವಾ ಕಸದ ತೊಟ್ಟಿನೋ ಅನ್ನೋಷ್ಟರ ಮಟ್ಟಿಗೆ ಫೀಲ್ ಆಗ್ತಾ ಇದೆ. ಹೊರಗಡೆ ಗ್ಲಾಸಲ್ಲಿ ಇಟ್ಟಂತಹ ಪದಾರ್ಥಗಳು ಪಳಪಳಪಳ ಅಂತ ಹೊಳಿತಾ ಇದ್ದಾವೆ. ಬಟ್ ಆದರೆ ಒಳಗಡೆ ಹೋಗಿ ನೋಡಿದಾಗ ಎಲ್ಲ ಕೂಡ ಬಯಲಾಗಿದೆ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕವನ್ನ ಮಾಡ್ತೀವಿ. ನೋಡಿ, ಕೇಕ್ ನಾವು ಮಕ್ಕಳಿಗೆ ಕೊಡಿಸ್ತೀವಲ್ಲ, ಆ ಕೇಕ್ ಎಷ್ಟು ಮಕ್ಕಳಿಗೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದೆ, ಫುಡ್ ಪಾಯ್ಸನ್ ಆಗ್ತಾ ಇದೆ ಅನ್ನೋದನ್ನು ಅರ್ಥಕೊಳ್ಬೇಕು ಪೇರೆಂಟ್ಸ್ಗಳು ಕೂಡ. ಮಕ್ಕಳು ಕೇಕ್ ಕೇಳಿದ್ವು ಅಂತ ಹೇಳಿ ನಾವು ಅವರಿಗೆ ಕೊಡಿಸೋದು, ಅದರಲ್ಲಿ ಹುಳುಗಳು ಸಿಗೋದು, ಅದಾಗಲೇ ಎಕ್ಸ್ಪೈರಿ ಆಗಿರುತ್ತೆ, ಇದ್ಯಾವುದು ಕೂಡ ಗೊತ್ತಿರೋದಿಲ್ಲ. ನಾವು ಬೇಕರಿಗೆ ಹೋದಂತಹ ಸಂದರ್ಭದಲ್ಲಿ ಗ್ಲಾಸ್ನ ಒಳಗಡೆ ಕೇಕ್ಗಳನ್ನು ಇಟ್ಟಿರ್ತಾರೆ. ಅದು ಯಾವಾಗ ತಯಾರಿ ಆಗಿರುತ್ತೆ ಏನು ಮೆನ್ಷನ್ ಆಗಿರೋದಿಲ್ಲ ಅಲ್ಲಿ. ಬಟ್ ಏನೋ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಮಕ್ಕಳುಗಳಿಗೆ ತಿನ್ನೋದಕ್ಕೆ ಕೊಡಿಸ್ತೀವಿ, ಕೇಳ್ತಾವಲ್ಲ ಮಕ್ಕಳು ಅಂತ ಹೇಳಿ. ಬಟ್ ಆದರೆ ಕೇಕನ್ನು ಕೊಡಿಸಿದಂತಹ ತಂದೆಗೆ ಆಘಾತ ಆಗಿದೆ.
ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಗುವನ್ನ, 2.5 ವರ್ಷದ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯರು ಹೇಳಿದ್ದಾರೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ. ಮೋರ್ ಡೀಟೇಲ್ಸ್ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ನಿಜಕ್ಕೂ ಕೇಕ್ ತಿನ್ನಬೇಕೋ ಬೇಡವೋ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೊರಗಡೆ ಗ್ಲಾಸ್ನ ಒಳಗಡೆ ಇಟ್ಟಂತಹ ಪದಾರ್ಥಗಳೆಲ್ಲವೂ ಕೂಡ ಕಣ್ಣಿಗೆ ಪಳಪಳ ಅಂತ ಹೊಳೆಯುತ್ತೆ. ಬಟ್ ಆದರೆ ಹಿಂದೆಗಡೆ ಇರೋದನ್ನು ಗಮನಿಸ್ತಾ ಇದ್ರೆ, ತಯಾರಿ ಮಾಡುವಂತಹ ಘಟಕವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಪ್ರಶ್ನೆ ಮೂಡುತ್ತೆ, ನಾವು ಏನು ತಿಂತಾ ಇದ್ದೀವಿ ಅಂತ ಹೇಳಿ. ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಏನು ನಿನ್ನೆ ಸಂಜೆ ಒಂದು ಮಗು ಪಟ್ಟಣದ ಕಾವೇರಿ ಬೇಕರಿಯಲ್ಲಿ ಖರೀದಿಸಿದ ಒಂದು ಐಸ್ ಕೇಕ್ ಅನ್ನ ತಿಂದು ಮಗು ಅಸ್ವಸ್ಥಗೊಂಡಿತ್ತು. ಈ ಮಗು ಅಸ್ವಸ್ಥಗೊಳ್ಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಏನು ಕಲುಷಿತವಾಗಿ ಕೊಳೆತ ಒಂದು ಕೇಕ್ ಅನ್ನ ಅವರ ಪೋಷಕರು ಏನು ಆ ಬೇಕರಿಯಿಂದ ಖರೀದಿಸಿ ತಂದಿದ್ದು. ಆದ್ರೆ ಆ ಕೇಕ್ ಅನ್ನ ತಿನ್ನುವಂತ ಮಗು ನಿನ್ನೆ ರಾತ್ರಿ ತೀವ್ರವಾಗಿ ಅಸ್ವಸ್ಥಗೊಂಡ ಬಳಿಕ ಆ ಮಗುವನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಅಲ್ಲಿ ವೈದ್ಯರು ಈ ಮಗುವಿನ ಸ್ಥಿತಿಯನ್ನು ನೋಡಿ ಮಗುಗೆ ಫುಡ್ ಪಾಯ್ಸನ್ ಆಗಿದೆ, ಏನಾದ್ರು ಕೊಟ್ರ ಅಂತ ಹೇಳಿದಾಗ ಆ ಮಗುವಿಗೆ ಕೇಕ್ ಅನ್ನ ಕೊಟ್ಟಿದ್ವಿ ಅಂತ ಹೇಳಿದ್ದೆ ಪೋಷಕರು ತಿಳಿಸಿದ ಸಂದರ್ಭದಲ್ಲಿ ಆ ಕೇಕ್ ಕೂಡ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಗಾಬರಿಗೊಂಡಂತ ಅಲ್ಲಿನ ಪೋಷಕರು ಕೂಡ ಏನು ಆ ಒಂದು ಪಟ್ಟಣದಲ್ಲಿದ್ದಂತಹ ಕಾವೇರಿ ಬೇಕರಿ ಏನಿತ್ತು ಆ ಬೇಕರಿಗೆ ಹೋಗಿ ಅಲ್ಲಿನ ತರಡೆಗೆ ತೆಗೆದುಕೊಂಡು ಅಲ್ಲಿನ ಒಂದು ದೃಶ್ಯವನ್ನು ನೋಡಿ ಅವರೇ ಕೂಡ ದಂಗಾಗೋಗಿದ್ದಾರೆ. ಜೊತೆಗೆ ಪುರಸಭೆಯ ಮುಖ್ಯಾಧಿಕಾರಿ ಸೇರಿದಂತೆ ಅಲ್ಲಿನ ಆಹಾರ ನಿರೀಕ್ಷಕರನ್ನು ಕೂಡ ಕರೆತಂದು ಪರಿಶೀಲನೆ ಮಾಡಿದಾಗ ಆ ಕೇಕ್ನಲ್ಲಿ ಏನು ಕೊಟ್ಟಿದ್ದಂತಹ ವಸ್ತುಗಳು ಸೇರಿದಂತೆ ಹಲವು ಬಹುತೇಕ ತಿನಿಸುಗಳೆಲ್ಲವೂ ಕೂಡ ಕೊಳಕುಮಯವಾಗಿತ್ತು ಮತ್ತೆ ಅಶುಚಿಯಿಂದ ಕೂಡಿತ್ತು. ಇದರಿಂದಾಗಿನೇ ಆ ಒಂದು ಬೇಕರಿಯಲ್ಲಿ ಈ ರೀತಿಯ ಒಂದು ಫುಡ್ ಪಾಯ್ಸನ್ ಪ್ರಕರಣಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಇದರಂತೆ ಕೂಡ ಮಗುವಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಮತ್ತೆ ನೋಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು, ಬರೀ ಬೀಗ ಹಾಕಿದ್ರೆ ಸಾಕಾಗುದಿಲ್ಲ. ಸದ್ಯಕ್ಕೆ ಮಗುವಿನ ಪರಿಸ್ಥಿತಿ ಈಗ ಏನೋ ನಿನ್ನೆ ರಾತ್ರಿ ಗಂಭೀರವಾದ ಪರಿಸ್ಥಿತಿ ಇತ್ತು. ಆದ್ರೆ ವೈದ್ಯರು ಆಕೆಗೆ ಆ ಮಗುವಿಗೆ ಚಿಕಿತ್ಸೆಯನ್ನು ಕೊಟ್ಟ ಬಳಿಕ ಮಗು ಸ್ವಲ್ಪ ಈಗ ಚೇತರಿಸಿಕೊಳ್ತಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಅಧಿಕಾರಿಗಳು ಕೂಡ ಈಗ ನಿನ್ನೆ ರಾತ್ರಿಯ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಬೇಕರಿಯಲ್ಲಿನ ಸ್ಥಳವನ್ನು ಪರಿಶೀಲನೆ ಮಾಡಿ ಸದ್ಯಕ್ಕೆ ಆ ಬೇಕರಿಯನ್ನು ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಪಟ್ಟಣದಲ್ಲಿದ್ದಂತ 2 ಕಾವೇರಿ ಬೇಕರಿಗಳು ಏನಿತ್ತು ಆ 2 ಬೇಕರಿಗಳನ್ನು ಕೂಡ ಬಂದ್ ಮಾಡಿ ಸದ್ಯಕ್ಕೆ ಆ ಬೇಕರಿ ಮಾಲೀಕರ ವಿರುದ್ಧ ಕ್ರಮವನ್ನು ಜರುಗಿಸುವ ಒಂದು ಭರವಸೆಯನ್ನು ಕೊಟ್ಟಿದ್ರು ಕೂಡ ಅಲ್ಲಿನ ಸ್ಥಳೀಯರು ಮತ್ತೆ ಪೋಷಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಇಂತಹ ಬೇಕರಿಗಳು ಮತ್ತೆ ಅಶುಚಿಯಿಂದ ಮಾರಾಟ ಮಾಡುವ ಪದಾರ್ಥಗಳಿದೆ, ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಅಧಿಕಾರಿಗಳು ಕೂಡ ಈಗ ಅಶುಚಿತ ಏನೀಗ ಆಹಾರ ಪದಾರ್ಥಗಳನ್ನ ಮಾರ್ತಾ ಇದ್ದಾರೆ ಅವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.